ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಒಂದು ಸರಳವಾಗಿರುವಂತಹ ಅದ್ಭುತವಾದ ಪರಿಹಾರ ಹೇಳಿಕೊಂಡಿದ್ದೀನಿ. ಏನು ಅಂತಂದ್ರೆ, ಬಹಳಷ್ಟು ಜನ ಫೋನ್ ಮಾಡಿದಿರಿ. ಇವತ್ತು ಬಂದಿರೋರಲ್ಲಿ ಒಂದು 3-4 ಜನ ಅದನ್ನೇ ಹೇಳಿದ್ರು. ನನಗೆ ಏನು ಹೇಳಿದ್ರು ಅಂತಂದ್ರೆ, ದುಡ್ಡು ಕೊಟ್ಬಿಟ್ಟಿದ್ದೀವಿ, ಮೋಸ ಆಗ್ಬಿಟ್ಟಿದೆ, ಅವ್ರು ವಾಪಸ್ ದುಡ್ಡು ಕೊಡ್ತಾರಾ ಇಲ್ಲೋ ಚಿಂತೆ ಆಗಿದೆ, ಅಷ್ಟು ಲಕ್ಷ ಕೊಟ್ಟಿದ್ದೀನಿ, ಇಷ್ಟು ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಈ ಚಿಂತೆ ಮಾಡ್ತಾ ಕಾಲ ಕಳಿಬಾರ್ದು. ಹೆಂಗೆ ಮಾಡ್ತಾರೋ ಏನು, ಎಲ್ಲಿ ಹೋಗ್ಬೇಕು, ಯಾರು ಹೇಳ್ತಾರೆ ಇದನ್ನು. ಒಂದು ಸರಳ ಪರಿಹಾರ ಹೇಳ್ತೀನಿ ನಾನು ನಿಮ್ಗೆ. ಏನು ಅಂತಂದ್ರೆ, ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರಲ್ಲ, ದುಡ್ಡು ಕೊಟ್ಟಿರೋರು ಅವ್ರು ನಿಮ್ಗೆ ವಾಪಸ್ ಕೊಡ್ಬೇಕು. ಸಿಂಪಲ್ ಪರಿಹಾರ ಏನಪ್ಪ, ಓಂ ನಮಃ ಶಿವಾಯ, ಈ ಶಿವನ ಮಹಾಮಂತ್ರವನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ, ಒಂದು ಬಿಳಿ ಹಾಳೆ, ಈ ತರದ ಒಂದು ನೋಟ್ಬುಕ್ ತಗೊಳ್ಬೇಕು. ನೋಟ್ಬುಕ್ ವೈಟ್ ಪೇಪರ್ ಇಂದು ಓಂ ನಮಃ ಶಿವಾಯ ಬರೀಬೇಕು. ರೆಡ್ ಇಂಕ್ ಇಲ್ಲೇ ಬರೀಬೇಕು. ಕೆಂಪು ಕಲರ್ ಇಂದ ಓಂ ನಮಃ ಶಿವಾಯ ಅಂತ ಬರೀಬೇಕು. ಒಂದೇ ಸಲ ಬರೆಯೋದಲ್ಲ, ಒಂದು ಪೇಜ್ ಅಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ನೀವು ಅದನ್ನ ಲೈನ್ ಮಾಡಿಕೊಂಡು ಬರಿಬೇಕು. ಬರಿತಾ 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 ಹೋಗಿ ನಂಬರ್ಸ್ ಹಾಕಿ ನೀವು ನೋಡಿ, ನೀವು ಎಷ್ಟು ಲಕ್ಷ, ಸುಮಾರು ನೀವು ಒಬ್ರು 10 ಲಕ್ಷ ಕೊಟ್ಟಿರ್ತೀರಿ, ನೀವು ಅವ್ರು ನಿಮ್ಗೆ 10 ಲಕ್ಷ ಕೊಡ್ಬೇಕು. ಕೊಟ್ಟಿರಲ್ಲ, ನೀವು ಒಂದು ಅಷ್ಟು ಕೊಟ್ಟಿರ್ತಾರೆ, ಕಾಡಿಸ್ತಾ ಇರ್ತಾರೆ, ಕೊಡಲ್ಲಪ್ಪ ಅಂತ ಹೇಳಿರ್ತಾರೆ. ಅಂಥ ಸಮಯದಲ್ಲಿ ಈ ಸಂಕಲ್ಪ ಮಾಡಬೇಕು. ಅದನ್ನ ಅನ್ಕೊಳ್ಬೇಕು ನೀವು ಮನಸ್ಸಲ್ಲಿ. ಏನಂತ, ನಾ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅವ್ರಿಗೆ, ನ್ಯಾಯಯುತವಾಗಿರುವಂತಹ ದುಡ್ಡು, ನನಗೆ ಅನ್ಯಾಯ ಆಗಿದೆ, ಇದಕ್ಕೆ ನೀನು ನ್ಯಾಯ ಕೊಡಿಸ್ಬೇಕು ಭಗವಂತ ಅಂತ ಪರಮಾತ್ಮನನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಈ ಓಂ ನಮಃ ಶಿವಾಯ ಬರೆದ್ರಿ ಅಂತಂದ್ರೆ, ನಿಮಗೆ 100% ಈ ಓಂ ನಮಃ ಶಿವಾಯ ನೀವು ಎಷ್ಟು ಲಕ್ಷ ಕೊಟ್ಟಿರ್ತೀರಿ ಅಷ್ಟು ಲಕ್ಷ ಬರೆಯೋದ್ರೊಳಗಡೆನೆ ಅವ್ನು ಇಲ್ಲಲ್ಲ ಬೇರೆ ದೇಶದಲ್ಲಿದ್ರು ಹುಡುಕೊಂಡು ಓಡ್ ಬಂದು ನಿಮಗೆ ಆ ದುಡ್ಡು ಕೊಡೋ ವ್ಯವಸ್ಥೆಯನ್ನು ಮಾಡ್ತಾನೆ. ಮಾಡಿ ನೋಡಿ, ಎಲ್ರು ಒಳ್ಳೇದಾಗ್ಲಿ. ಜೈ ಶ್ರೀಮಾತ.